ಹಲೋ ಅಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಪೋಸ್ಟ್ ಆಫೀಸ್ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ವೋಟ್ ಮಾಡಿದ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಜಿ ಕೆ ಸ್ಟ್ರಾಟಜಿಯನ್ನು ತಂದಿದ್ದೀವಿ. ಸೊ ಯಾವ ಥರ ಜಿ ಕೆ ಸಬ್ಜೆಕ್ಟನ್ನು ಓದಬೇಕು, ಯಾವ ಟಾಪಿಕ್ಸನ್ನು ಓದಬೇಕು, ರಿವಿಷನ್ ಹೇಗೆ ಮಾಡ್ಕೋಬೇಕು, ನೋಟ್ಸನ್ನು ಹೇಗೆ ಮಾಡಬೇಕು, ಸೊ ಇವೆಲ್ಲ ಟಾಪಿಕ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗ್ತದೆ. ಸೊ ವಿಡಿಯೋನ ಎಂಡ್ವರೆಗೆ ವಾಚ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಜಿ ಡಿ ಎಸ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಜಿ ಡಿ ಎಸ್ ಟು ಎಮ್ ಟಿ ಎಸ್ ಆರ್ ಪೋಸ್ಟ್ಮ್ಯಾನ್ ಎಕ್ಸಾಮಲ್ಲಿ ನಮಗೆ ಜಿ ಕೆ ಸಬ್ಜೆಕ್ಟ್ ಅಂತ ಒಂದು ಸಬ್ಜೆಕ್ಟ್ ಬರ್ತದೆ. ಸೊ ಅದರಲ್ಲಿ 10 ಕ್ವಶನ್ಸ್ ಇರ್ತವೆ. 10 ಕ್ವಶನ್ಸ್ ಈಚ್ ಕ್ಯಾರಿಂಗ್ 2 ಮಾರ್ಕ್ಸ್, 20 ಮಾರ್ಕ್ಸ್ ನಿಮಗೆ ಜಿ ಕೆಯಿಂದ ಕ್ವಶನ್ಸ್ ಬರ್ತವೆ. ಸೊ ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವೆ ಅಂದರೆ ಇಂಡಿಯನ್ ಜಿಯೋಗ್ರಫಿ, ಭೂಗೋಳಶಾಸ್ತ್ರ, ಸಿವಿಕ್ಸ್, ಭಾರತದ ಸಂವಿಧಾನ, ಜನರಲ್ ನಾಲೆಜ್ ಜಿ ಕೆ ಅಂದರೆ ಸ್ಟ್ಯಾಟಿಕ್ ಜಿ ಕೆ ಮೇಲೆ ಕೇಳ್ತಾರೆ. ಆ್ಯಂಡ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಫ್ರೀಡಮ್ ಸ್ಟ್ರಗಲ್, ಭಾರತದ ಸಂಸ್ಕೃತಿ ಮತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಇದ್ರ ಬಗ್ಗೆ ಕೇಳ್ತಾರೆ. ಎಥಿಕ್ಸ್ ಆ್ಯಂಡ್ ಮಾರಲ್ ಸ್ಟಡಿ. ಸೊ ಇವು 5 ಟಾಪಿಕ್ಸು ಜಿ ಕೆಯಲ್ಲಿ ನಿಮಗೆ 5 ಸಬ್ಜೆಕ್ಟಿಂದ ಜಿ ಕೆಯಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಇದನ್ನು ನೀವು ಯಾವ ಥರ ರೀಡ್ ಮಾಡಬೇಕು, ಹೇಗೆ ಸ್ಟ್ರಾಟಜಿನ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಹ್ಯಾಂಡ್ಲಿಂಗ್ ದ ಸಿಲೆಬಸ್ ಅಂದರೆ ಇವಾಗ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ ಆರ್ ಎಲ್ಲರಿಗೂ ಜಿ ಕೆ ಅನ್ನೋದು ಬಹಳಷ್ಟು ಸಬ್ಜೆಕ್ಟ್ ಬಹಳ ವಾಸ್ಟ್ ಇದೆ. ಆ್ಯಂಡ್ ನಾವು ಇದನ್ನು ಎಲ್ಲವನ್ನು ಓದಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಫಸ್ಟ್ ಸ್ಟೇಜಲ್ಲಿ ಸ್ಟಾರ್ಟಿಂಗ್ ಫೇಸಲ್ಲಿ ಎಲ್ಲರಿಗೂ ಇದೇ ಥರ ಆಗ್ತಾ ಇರ್ತದೆ. ಸೊ ಫಸ್ಟ್ ನೀವು ಮೆಂಟಲ್ ಪ್ರೆಷರನ್ನು ಕಡಿಮೆ ಮಾಡ್ಕೋಬೇಕು. ಓನ್ಲಿ ಇದನ್ನು ಜಿ ಕೆ ನಮ್ಮ ಎಕ್ಸಾಮ್ಗೆ ಎಮ್ ಟಿ ಎಸ್ ಅಥವಾ ಪೋಸ್ಟ್ಮ್ಯಾನ್ ಎಕ್ಸಾಮ್ಗೆ ಎಷ್ಟು ಬರ್ತದೆ, ಎಷ್ಟು ಮಾರ್ಕ್ಸ್ ಇದೆ ಅಷ್ಟು ಮಾತ್ರ ನಾವು ಓದಬೇಕು. ಅದಕ್ಕಿಂತ ಹೆಚ್ಚು ನಾವು ಹೋಗಬಾರ್ದು. ಸೊ ಇದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂದರೆ ಚಾಪ್ಟರ್ ವೈಸ್ ಲಿಸ್ಟ್. ಇವಾಗ ಸಬ್ಜೆಕ್ಟ್ ಇದೆ ಜಿಯೋಗ್ರಫಿ, ಪೊಲಿಟಿಕ್, ಆಮೇಲೆ ಕಾನ್ಸ್ಟಿಟ್ಯೂಷನ್ ಆಯಿತಾ, ಫ್ರೀಡಮ್ ಸ್ಟ್ರಗಲ್, ಇವೆಲ್ಲದರದ್ದು ಸಬ್ ಟಾಪಿಕ್ಸನ್ನು ಬರೆದು ನೀವು ಎಲ್ಲಿ ಓದ್ಲಿಕ್ಕೆ ಹೋಗ್ಕೋತಾ ಇರ್ತಾರಲ್ಲ ಅಲ್ಲಿ ಡೆಸ್ಕ್ಗೆ ಅಥವಾ ಗೋಡೆಗೆ ನೀವು ಅದನ್ನು ಪೇಸ್ಟ್ ಮಾಡಬೇಕು. ಸೊ ಹೀಗೆ ಮಾಡೋದ್ರಿಂದ ಡೈಲಿ ಅದನ್ನು ನೋಡೋದ್ರಿಂದ ನಿಮಗೆ ಒಂದು ಐಡಿಯಾ ಬರ್ತದೆ. ಸೊ ಜಿ ಕೆಯಲ್ಲಿ ಇಷ್ಟು ಮಾತ್ರ ಸಿಲೆಬಸ್ ಇದೆ, ನಾವು ಇದನ್ನು ಮಾತ್ರ ಓದಿದರೆ ಸಾಕು, ಇದಕ್ಕಿಂತ ನೀವು ಎಕ್ಸ್ಟ್ರಾ ಹೋಗಲೇಬಾರದು ಫಸ್ಟ್ ಆಫ್ ಆಲ್. ಆ್ಯಂಡ್ ಪ್ರಿಯಾರಿಟಿ ಸೆಟ್ಟಿಂಗ್, ಹೈ ವೇಟೇಜ್ ಟಾಪಿಕ್ಸ್ ಫಸ್ಟ್, ಲೋ ವೇಟೇಜ್ ಲೇಟರ್. ಹೈ ವೇಟೇಜ್, ಲೋ ವೇಟೇಜ್ ಇದರಲ್ಲಿ ಏನು ಬರ್ತದೆ ಅಂದರೆ ಸಿಲೆಬಸ್ ಮೇಲೆ ಬರ್ತದೆ. ಸೊ ಇವಾಗ ಕಂಪೇರ್ ಟು ಜಿಯೋಗ್ರಫಿ ಆ್ಯಂಡ್ ಫ್ರೀಡಮ್ ಸ್ಟ್ರಗಲ್ ಸಿಲೆಬಸ್ ಕಡಿಮೆ ಇದೆ. ಸೊ ಇದರಿಂದ ನೀವು ಸ್ವಲ್ಪ ಟೈಮಲ್ಲಿ ಈ ಟಾಪಿಕನ್ನು ಫ್ರೀಡಮ್ ಸ್ಟ್ರಗಲ್ನ ಮುಗಿಸಿದ್ರೆ ಸೊ ನಿಮಗೆ 1 ಮಾರ್ಕ್ಸ್ ಬರ್ತದೆ, 1 ಕ್ವಶನ್ಸ್ ಕಂಪಲ್ಸರಿ. ಆ್ಯಂಡ್ ಜಿಯೋಗ್ರಫಿಗೆ ಬೇಕಾಗಿರೋ ಟೈಮ್ ಮತ್ತು ಫ್ರೀಡಮ್ ಸ್ಟ್ರಗಲ್ ಮತ್ತು ಕಲ್ಚರ್ಗೆ ಬೇಕಾಗಿರೋ ಟೈಮ್ ಬಹಳ ವ್ಯತ್ಯಾಸ ಇದೆ. ಸೊ ಅದಕ್ಕಾಗಿ ನೀವು ಫಸ್ಟು ಫ್ರೀಡಮ್ ಸ್ಟ್ರಗಲ್ ಮತ್ತು ಕಲ್ಚರನ್ನು ಮುಗಿಸಿ, ಆ್ಯಂಡ್ ನೆಕ್ಸ್ಟ್ ಮತ್ತು ಯಾವ ಸಬ್ಜೆಕ್ಟು ಕಡಿಮೆ ಟೈಮಲ್ಲಿ ನಾವು ಮುಗಿಸ್ಲಿಕ್ಕೆ ಸಾಧ್ಯವೋ ಸೊ ಅದನ್ನು ನೆಕ್ಸ್ಟ್ ಮುಗಿಸಿ, ದೆನ್ ಮೂವ್ ಟು ಜಿಯೋಗ್ರಫಿ ಆರ್ ಎನಿ ಅದರ್ ಸಬ್ಜೆಕ್ಟ್ ವಿಚ್ ಆರ್ ಲಾರ್ಜರ್. ಅಂಥವುಗಳನ್ನು ನೀವು ತೆಗೆದುಕೊಳ್ಳಿ. ಓಕೆ, ಇದು ಪ್ರಿಯಾರಿಟಿ ಸೆಟ್ಟಿಂಗ್. ನೀವು ಫಸ್ಟೇ ನೀವು ಇದನ್ನು ಸೆಟ್ ಮಾಡಿ ಇಟ್ಕೋಬೇಕು. ದೆನ್ ದ ಬೌಂಡ್ರಿ, ಸ್ಟ್ರಿಕ್ಟ್ಲಿ ಟು ಯುವರ್ ಲಿಸ್ಟ್, ಡೋಂಟ್ ಗೋ ಬಿಯಾಂಡ್ ಇಟ್. ನೀವು ಲಿಸ್ಟನ್ನು ಮಾಡಿರ್ತೀರಲ್ಲ, ಸಬ್ ಟಾಪಿಕ್ಸನ್ನು ಯಾವ್ಯಾವ ಇದಾವಂತ ಲಿಸ್ಟ್ ಮಾಡಿ 1 ಪೇಜಲ್ಲಿ ಬರೆದಿಟ್ಟಿರ್ತಿರಲ್ಲ, ಸೊ ಅದನ್ನು ಮಾತ್ರ ನೀವು ರೀಡ್ ಮಾಡಬೇಕು. ಅದಕ್ಕಿಂತ ಎಕ್ಸ್ಟ್ರಾ ನೀವು ಓದಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು. ಬಿಕಾಸ್ ಮೊದಲೇ ಟೈಮ್ ಕಡಿಮೆ ಇದೆ. ಇವಾಗ ಜಿ ಡಿ ಎಸ್ ಟು ಎಮ್ ಟಿ ಎಸ್ ಮತ್ತು ಪೋಸ್ಟ್ಮ್ಯಾನ್ ಎಕ್ಸಾಮ್ ಇರೋದು June 7. ಸೊ ಹಾರ್ಡ್ಲಿ ನಿಮಗೆ 2.5 ಆರ್ 2 ಮಂತ್ಸ್ ಇದೆ ಟೈಮ್ ಇನ್ನು. ಸೊ ಅದರಲ್ಲಿ ನೀವು ಸಬ್ಜೆಕ್ಟನ್ನು ಮುಗಿಸ್ಬೇಕು, ರಿವಿಷನ್ ಮಾಡಬೇಕು, ನೋಟ್ಸ್ ಮಾಡ್ಕೋಬೇಕು. ಸೊ ಅದಕ್ಕಾಗಿ ನೀವು ಎಷ್ಟು ಟಾಪಿಕ್ಸ್ ಇರೋಲ್ಲ ಫಸ್ಟ್ ಅದನ್ನೇ ಮುಗಿಸಿ, ಅದನ್ನು ರಿವಿಷನ್ ಮಾಡಿ, ಅದರಲ್ಲೇ ಪರ್ಫೆಕ್ಟ್ ಆಗಿ ದೆನ್ ಮೂವ್ ಟು ಅದನ್ನು ಮುಗಿಸಿದ ನಂತರ ಮಾತ್ರ ನೆಕ್ಸ್ಟ್ ಸಬ್ಜೆಕ್ಟ್ ಅಥವಾ ನೆಕ್ಸ್ಟ್ ಟಾಪಿಕ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಸಬ್ ಟಾಪಿಕ್ಸನ್ನು ನಾನು ಹಾಕಿದ್ದೀನಿ. ಭಾರತದ ಭೂಗೋಳ, ಜಿಯೋಗ್ರಫಿಯಲ್ಲಿ ಯಾವ್ಯಾವ ಟಾಪಿಕ್ಸ್ ಬರ್ತವೆ, ಆಮೇಲೆ ಪೌರನೀತಿ, ಪಾಲಿಟಿ, ಸ್ವಾತಂತ್ರ್ಯ ಸಂಗ್ರಾಮ. ಸೊ ಇವೆಲ್ಲ ಟಾಪಿಕ್ಸನ್ನು ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ಇದನ್ನು ನೀವು ಒಂದೊಂದು ಸಬ್ ಟಾಪಿಕ್ಸನ್ನು ರೀಡ್ ಮಾಡ್ತಾ ಹೋಗಿ. ದೆನ್ ಪಾಲಿಟಿ ಆದ ನಂತರ ಭಾರತೀಯ ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಜಿ ಕೆ, ಸ್ಟ್ಯಾಟಿಕ್ ಜಿ ಕೆ. ಸೊ ಇವೆಲ್ಲವುಗಳನ್ನು ನೀವು ಸ್ಟಡಿ ಮಾಡಿ ಇದನ್ನು ನೀವು 1 ಪೇಜಲ್ಲಿ ಬರೆದು ನಿಮ್ಮ ಗೋಡೆಯ ಮೇಲೆ ಅಂಟಿಸಿ ಅಂತ ಹೇಳ್ತೀನಿ. ಆ್ಯಂಡ್ ಏನಾದರೂ ಬೇಕಂದರೆ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ನಾನು ಶೇರ್ ಮಾಡಿರ್ತೀನಿ. ಯು ಕ್ಯಾನ್ ಯುಟಿಲೈಸ್ ದಿಸ್. ಆ್ಯಂಡ್ ಇದರಿಂದನೇ ಕ್ವಶನ್ಸ್ ಬರ್ತವೆ, ಇದೇ ಕಂಪಲ್ಸರಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನೀವು
ಓಲ್ಡ್ ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿದ್ರೆ ಸೊ ಇದರಿಂದ ಸಮ್ ಕ್ವಶನ್ಸ್ ಬಂದಿದಾವೆ, ರಿಪೀಟೆಡ್ ಆಗಿದಾವೆ. ಸೊ ಅದಕ್ಕಾಗಿ ಇದು ಟಾಪಿಕ್ಸ್ ಅನ್ನು ಸಪರೇಟ್ ಮಾಡಲಾಗಿದೆ. ಇದೆಲ್ಲ ಓದಿದ ನಂತರ ನಿಮ್ಗೆ ಇನ್ನೂ ಟೈಮ್ ಇತ್ತಂದ್ರೆ ಇದಕ್ಕಿಂತ ಜಾಸ್ತಿನೂ ಕೂಡ ನೀವು ಓದ್ಬೋದು, ಸ್ಟಡಿ ಮಾಡ್ಬೋದು. ಅದಕ್ಕೆ ಯಾವುದೇ ತರಹದ ಲಿಮಿಟ್ ಇಲ್ಲ ಅಂತ ಹೇಳ್ತೀನಿ. ಸೊ ಇವೆಲ್ಲವುಗಳನ್ನ ಒನ್ ಬೈ ಒನ್ ನೀವು ರೀಡ್ ಮಾಡಿ, ರಿವೈಸ್ ಮಾಡಿ. ನೆಕ್ಸ್ಟ್ ಫಸ್ಟ್ ನೀವು ಒಂದು GK ನ ಓದ್ಬೇಕಂದ್ರೆ ನೀವು ಒಂದು ರೂಲ್ ಮಾಡ್ಕೋಬೇಕು. ಅದೇನಂದ್ರೆ ಯು ವಿಲ್ ನಾಟ್ ಸ್ಟಡಿ ಆರ್ ವಾಚ್ ಎನಿಥಿಂಗ್ ವಿಚ್ ಯು ಕಾಂಟ್ ರಿವೈಸ್. ಯಾವುದೇ ಒಂದು ವಿಡಿಯೋ ಅಥವಾ ನೋಟ್ಸ್ ಅಥವಾ PDF ನಿಮಗೆ ಸಿಕ್ಕಿದ್ರೆ ಸೊ ಅದನ್ನು ನಿಮಗೆ ರಿವಿಷನ್ ಮಾಡಲು ಸಾಧ್ಯವಿದೆಯಾ ಅಂತ ನೀವೇ ಕ್ವಶನ್ ಮಾಡ್ಕೋಬೇಕು. ಸೊ ಇದು ರಿವಿಷನ್ ಮಾಡ್ಲಿಕ್ಕೆ ಆಯ್ತಂದ್ರೆ ಮಾತ್ರ ಆ ಟಾಪಿಕ್ ಅಥವಾ ಆ ವಿಡಿಯೋನ ನೋಡ್ಬೇಕು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬೇಕು. ಯಾಕಂದ್ರೆ ಟೈಮ್ ಕಡಿಮೆ ಇದೆ, ಇದರಿಂದ ನಿಮ್ದು ಟೈಮ್ ವೇಸ್ಟ್ ಆಗ್ತದೆ. ಇವಾಗ ಒಂದು ವಿಡಿಯೋ ನೀವು ನೋಡಿದ್ರಂದ್ರೆ ಅದನ್ನ ನೀವು ರಿವಿಷನ್ ಮಾಡಲಿಲ್ಲ ಅಂದ್ರೆ ವೇಸ್ಟ್, ಅದನ್ನ ನೋಡಿ ಕೂಡ ವೇಸ್ಟ್. ಸೊ ಅದಕ್ಕಾಗಿ ನೀವು ಇಲ್ಲಿ ಒಂದು ರೂಲ್ ಮಾಡಲೇಬೇಕು, ಓನ್ಲಿ ಸ್ಟಡಿ ವಾಟ್ ಯು ಕ್ಯಾನ್ ರಿವೈಸ್. ಯಾವುದು ನಿಮಗೆ ರಿವಿಷನ್ ಮಾಡಲು ಸಾಧ್ಯವೋ ಅದನ್ನ ಮಾತ್ರ ನೋಡಿ, ಅದರ್ವೈಸ್ ಸ್ಕಿಪ್ ಮಾಡುವ ಕಲೆಯನ್ನು ನೀವು ಎಲ್ಲರೂ ಕಲಿಬೇಕು. ಬಿಕಾಸ್ ಎಕ್ಸಾಮಲ್ಲಿ ನಿಮಗೆ ಒಂದೊಂದು ಕ್ವಶನ್ಸಲ್ಲಿ ಎಲ್ಲನೂ ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ ಅಂದರೂ ಸ್ಕಿಪ್ ಮಾಡಿ ಎಲಿಮಿನೇಷನ್ ಮೆಥಡ್ದಿಂದ ನಿಮಗೆ ಆನ್ಸರ್ 50-50 ಇದ್ದಾಗ ಗೊತ್ತಾಗ್ತದೆ. ಅವರು ಒಂದು ಕ್ವಶನ್ಸಲ್ಲಿ 4 ಆಪ್ಷನ್ಸಲ್ಲಿ 2 ಆಪ್ಷನ್ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ತದೆ, ಇವಲ್ಲ ಅಂತ 2ರಲ್ಲಿ ಕನ್ಫ್ಯೂಷನ್ಸ್ ಇರ್ತವೆ. ಸೊ ಅದರಲ್ಲಿ ಸ್ಕಿಪ್ ಮಾಡುವ ಕಲೆಯನ್ನು ನೀವು ಕಲ್ತ್ರೆ ಯು ಕ್ಯಾನ್ ಗೆಟ್ 1 ಕ್ವಶನ್ ರೈಟ್ ಇನ್ ದ ಎಕ್ಸಾಮಿನೇಷನ್. ಸೊ ಅದಕ್ಕಾಗಿ ಇಲ್ಲೂ ಕೂಡ ಯಾವುದು ನಿಮಗೆ ರಿವಿಷನ್ ಮಾಡಲು ಸಾಧ್ಯವಿದೆ ಅದನ್ನು ಮಾತ್ರ ರೀಡ್ ಮಾಡಿ ಆ್ಯಂಡ್ ನೋಡಿ. ಮತ್ತು ಬಿಫೋರ್ ಒಂದೊಂದು ಯೂಟ್ಯೂಬಲ್ಲಿ ವಿಡಿಯೋಸ್ ಬರ್ತವೆ, ಮೋಸ್ಟ್ ಇಂಪಾರ್ಟೆಂಟ್ GK ಕ್ವಶನ್ಸ್ ಆ್ಯಂಡ್ ಈ ವಿಡಿಯೋ ನೋಡದೆ ಎಕ್ಸಾಮ್ಗಳಿಗೆ ಹೋಗಲೇಬೇಡಿ. ಇಂಥ ವಿಡಿಯೋಸನ್ನು ಅವಾಯ್ಡ್ ಮಾಡಿ, ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ನೋಡಿದರೆ ಅದು ಯೂಸ್ ಆಗೋದಿಲ್ಲ. ಓಕೆ, ದ ನೋಟ್ಸ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಶೆಲ್ಫ್ ನೋಟ್ಸ್. ಇವಾಗ ಎಕ್ಸಾಮ್ಗಳಿಗೆ ನೀವು ಇನ್ನೂ ಟೈಮ್ ಇದೆ ಅಂತ ನೋಟ್ಸ್ ಮಾಡ್ತಾ ಹೋದರೆ ನಿಮಗೆ ರಿವಿಷನ್ ಮಾಡಲಿಕ್ಕೆ ಟೈಮ್ ಉಳಿದಿಲ್ಲ. ಸೊ ಅದಕ್ಕಾಗಿ ನಂದು ಒಂದು ಅಡ್ವೈಸ್ ಏನಂದರೆ, ನೀವು ಸೆಲ್ಫ್ ನೋಟ್ಸನ್ನು ಮಾಡಬೇಡಿ. ಯಾವುದು ಬುಕ್ಸ್ ನಿಮ್ಮ ಹತ್ರ ಇದೆ ಇವಾಗ ಆಲ್ರೆಡಿ ಅದನ್ನು ಓದಿ, ಅವ್ರು ಯಾವುದಾದ್ರೂ ಕೋಚಿಂಗ್ ನೀವು ತೆಗೆದುಕೊಂಡ್ರೆ ಅಥವಾ ಯಾವುದಾದ್ರೂ ಟೀಚರ್ಸನ್ನು ಫಾಲೋ ಮಾಡ್ತಾ ಇದ್ದರೆ ಅವ್ರ ಮೇಲೆ ಟ್ರಸ್ಟ್ ಮಾಡಿ, ಅವರನ್ನು ನಂಬಿ, ಏನು ಕೊಡ್ತಾರಲ್ಲ ಮೆಟೀರಿಯಲ್ಸನ್ನು ಅದನ್ನು ನೀವು ಫಾಲೋ ಅಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಈ ಟೈಮಲ್ಲಿ ನೀವು ನೋಟ್ಸ್ ಮಾಡ್ತಾ ಕೂತ್ರೆ ಅದನ್ನು ಮಾಡಲಿಕ್ಕೆ ಟೈಮ್ ಹೋಗ್ತದೆ, ನಿಮಗೆ ರಿವಿಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಯೂಸ್ ಟೀಚರ್ಸ್ ನೋಟ್ಸ್ ಆರ್ ಸ್ಟ್ಯಾಂಡರ್ಡ್ ಬುಕ್ಸ್ ಡೈರೆಕ್ಟ್ಲಿ ಟು ಯೂಸ್ ಫಸ್ಟ್ ಸ್ಟಡಿ. ಫಸ್ಟ್ ಸ್ಟಾರ್ಟ್ನಲ್ಲಿ ಓದ್ತಾ ಇರ್ತಿರಲ್ಲ ಆವಾಗ ನೀವು ಅದನ್ನು ಟೀಚರ್ಸ್ ನೋಟ್ಸ್ ಆರ್ ಬುಕ್ಸನ್ನು ರೆಫರ್ ಮಾಡಿ. ಓನ್ಲಿ ಮೇಕ್ ಶಾರ್ಟ್ ನೋಟ್ಸ್ ಆಫ್ ಹಾರ್ಡ್ ಫ್ಯಾಕ್ಟ್ಸ್ ಡ್ಯೂರಿಂಗ್ ಯುವರ್ ಥರ್ಡ್ ರಿವಿಷನ್. ಸೊ ನೀವು ಯಾವುದೇ ಒಂದು ಟಾಪಿಕ್ಸನ್ನು ಓದಿದರೆ ಮಿನಿಮಮ್ ಎಕ್ಸಾಮ್ಗಿಂತ ಮೊದಲು 3 to 4 ಟೈಮ್ಸ್ ಅದು ರಿವಿಷನ್ ಆಗಿರಲೇಬೇಕು, ಯಾವುದೇ ಒಂದು ಟಾಪಿಕ್ ಆರ್ ಸಬ್ಜೆಕ್ಟ್. ಓಕೆ, ಸೊ ಫಸ್ಟ್ ರೀಡ್ನಲ್ಲಿ ಟೀಚರ್ಸ್ ನೋಟ್ಸ್ ಆರ್ ಬುಕ್ಸಿಂದ ಓದಬೇಕಂದ್ರೆ ಯಾರಿಗೂ ಅದು ಮಾಸ್ಟರ್ ಆಗಿರೋದಿಲ್ಲ ಮತ್ತು ಯಾರಿಗೂ ಎಲ್ಲನೂ ಅಂಡರ್ಸ್ಟ್ಯಾಂಡ್ ಆಗಿರೋದಿಲ್ಲ. ಸೊ ಅದಕ್ಕಾಗಿ ನೀವು ಫಸ್ಟ್ ಗೋನಲ್ಲಿ ಯಾವುದೇ ಥರದ ನೋಟ್ಸ್ ಮಾಡಬೇಡಿ, ಯಾಕಂದರೆ ಎಲ್ಲವೂ ಫಸ್ಟ್ ರೀಡ್ನಲ್ಲಿ ಇಂಪಾರ್ಟೆಂಟೇ ಅನಿಸ್ತದೆ ನಮಗೆ. ಸೊ ಅದಕ್ಕಾಗಿ ಫಸ್ಟ್ ರೀಡ್ ನೀವು ಓನ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ ಮತ್ತು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರಲ್ಲ ಅವ್ರಿಗೆ ಈಸಿ ಆಗ್ತದೆ GK ಸಬ್ಜೆಕ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಇವಾಗ ಎಕ್ಸಾಂಪಲ್ ಜಿಯೋಗ್ರಫಿ ತೊಗೊಂಡ್ರೆ ಅಂತ ಇಟ್ಕೊಳ್ಳಿ, ಜಿಯೋಗ್ರಫಿಯಲ್ಲಿ ಬರೀ ಓನ್ಲಿ ನೇಚರ್ದು ಸಂಬಂಧಪಟ್ಟಂತೆ ಇರ್ತದೆ. ಇವಾಗ ಕರ್ನಾಟಕನ ನೀವು ಮ್ಯಾಪ್ ಮೂಲಕ ನೋಡಬೇಕು, ಜಿಯೋಗ್ರಫಿನ ಮ್ಯಾಪ್ ಮೂಲಕ ಓದಬೇಕು. ಸೊ ಜಿಯೋಗ್ರಫಿನ ಮ್ಯಾಪ್ ಮೂಲಕ ಓದೋದ್ರಿಂದ ಏನಾಗ್ತದೆ, ನಿಮಗೆ ವಿಜುವಲೈಸು ಭಾಳ ಬೇಗ ಆಗ್ತದೆ ಮತ್ತು ಕಾನ್ಸೆಪ್ಟ್ ಕ್ಲಾರಿಟಿ ಬರ್ತದೆ. ಫಸ್ಟ್ ನೀವು ಯಾವ ಥರ ಓದಬೇಕಂದ್ರೆ, ಇವಾಗ ಒಂದು ಜಿಯೋಗ್ರಫಿಯಲ್ಲಿ ಕರ್ನಾಟಕ ಸ್ಟೇಟನ್ನು ತಗೋದ್ರೆ ಅನ್ಕೊಳ್ಳಿ. ಸೊ ಇದು ಯಾವ ಸ್ಟೇಟ್, ಇದು ಸ್ಟೇಟು ಭಾರತದ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿ ಯಾವ ಸ್ಥಳದಲ್ಲಿದೆ, ಇದು ಎಷ್ಟು ಸ್ಟೇಟ್ಸ್ ಜೊತೆ ಬೌಂಡ್ರಿಯನ್ನು ಶೇರ್ ಮಾಡಿದೆ, ಆ ಸ್ಟೇಟ್ದು ಕ್ಯಾಪಿಟಲ್ಸ್ ಯಾವುದು, ಆಮೇಲೆ ಕರ್ನಾಟಕದ ರಾಜಧಾನಿ ಯಾವುದು, ಆ್ಯಂಡ್ ಇದರ ಕೋಸ್ಟಲ್ ಏರಿಯಾ, ಕರಾವಳಿ ಪ್ರದೇಶ ಎಷ್ಟು ಉದ್ದ ಇದೆ. ಸೊ ಮತ್ತು ಇದು ಕರ್ನಾಟಕದಲ್ಲಿ ಯಾವ ಟೈಮಲ್ಲಿ ಮಳೆ ಬರುತ್ತದೆ, ಇದರಲ್ಲಿ ವಾತಾವರಣ ವೆದರ್ ಯಾವ ಥರ ಇದೆ, ಸಾಯಿಲ್ ಯಾವುದಿದೆ, ಇಲ್ಲಿಯ ಜನರು ಕ್ರಾಪ್ಸ್ ಯಾವುದನ್ನು ಬೆಳೀತಾರೆ, ಯಾವುದು ಆಹಾರ ಬೆಳೆಯನ್ನು ಬೆಳೀತಾರೆ, ಕಮರ್ಷಿಯಲ್ ಕ್ರಾಪ್ಸ್ ಯಾವುದು. ಸೊ ಇದೆಲ್ಲ ಸಂಪೂರ್ಣವಾಗಿ ಒಂದು ಟಾಪಿಕ್ ತೊಗೊಂಡ್ರೆ ನಿಮ್ಗೆ ಎಲ್ಲವನ್ನು ಗೊತ್ತಾಗಿರ್ಬೇಕು ಅದರಲ್ಲಿ. ಸೊ ಅದೇ ಥರ ನೀವು ಜಿಯೋಗ್ರಫಿಯನ್ನು ಮ್ಯಾಪ್ ಮೂಲಕ ಓದೋದ್ರಿಂದ ನಿಮಗೆ ಕರೆಕ್ಟಾಗಿ
ಪದೇ ಪದೇ ರಿವಿಷನ್ ಮಾಡಲಿಕ್ಕೆ ಹತ್ತೋದಿಲ್ಲ. ಸೊ ಒನ್ ಟೈಮ್ ಓದಿದರೆ ಸಾಕಂತ ಹೇಳ್ತೀನಿ ನಾನು ಜಿಯೋಗ್ರಫಿಯಲ್ಲಿ. ಸೊ ಇದೇ ಥರ ಎಲ್ಲ ಸಬ್ಜೆಕ್ಟನ್ನು ನೀವು ವಿಜುವಲೈಸ್ ಮಾಡ್ಕೋಬೇಕು. ಅಂದಾಗ ನಿಮಗೆ ಈಸಿ ಆಗ್ತದೆ ಜಿ ಕೆ ಸಬ್ಜೆಕ್ಟು. ಆಮೇಲೆ ಶಾರ್ಟ್ ನೋಟ್ಸು 1 to 2 ಟೈಮ್ಸ್ ರೀಡ್ ಮಾಡಿದಾಗ ನೀವು ಮಾಡ್ಕೋಬೇಡಿ. ಥರ್ಡ್ ಟೈಮ್ ಏನು ಮಾಡ್ತಾ ಇರ್ತಾರಲ್ಲ, ಸೊ ಅವಾಗ ನಿಮಗೆ ಟಫ್ ಅನಿಸೋ ಫ್ಯಾಕ್ಟು, ಟಫ್ ಅನಿಸುವ ನೋಟ್ಸು ಅಥವಾ ಪಾಯಿಂಟ್ಸ್ ಏನಾದರೂ ಉಳಿತಾ ಇದ್ದರೆ, ಸೊ ಅದನ್ನು ನೀವು 1 ಪೇಜಲ್ಲಿ ಹಾರ್ಡ್ಲಿ ಒಂದು ಸಬ್ಜೆಕ್ಟ್ಗೆ 5 to 10 ಪೇಜ್ ಅಷ್ಟೇ ಆಗಿರಬೇಕು ನೋಟ್ಸು. ನೀವು ನೋಟ್ಸ್ ಅಂದರೆ 30-50 ಪೇಜ್ ಒಂದು ಸಬ್ಜೆಕ್ಟ್ಗೆ ಮಾಡಿಬಿಡಿ. ಶಾರ್ಟ್ ನೋಟ್ಸ್ ಮೀನ್ಸ್ 5 to 10 ಪೇಜ್ ಇಸ್ ಎನಫ್ ಫಾರ್ ಒಂದು ಸಬ್ಜೆಕ್ಟ್. ಇಷ್ಟು ಮಾಡಿದರೆ ನಿಮಗೆ ಫೈನಲ್ ಎಕ್ಸಾಮ್, ಲಾಸ್ಟ್ ಎಕ್ಸಾಮ್ ಬರ್ತದಲ್ಲ, ಸೊ ಆ ಟೈಮಲ್ಲೇ ನಿಮಗೆ ರಿವಿಷನ್ ಮಾಡಲಿಕ್ಕೆ ಭಾಳಷ್ಟು ಯೂಸ್ ಆಗ್ತದೆ. ಓಕೆ, ನೆಕ್ಸ್ಟು ಕರೆಂಟ್ ಅಫೇರ್ಸು ಕೇಳ್ತಾರೆ ಸಮಟೈಮ್ಸ್ ಇಲ್ಲ. ಸೊ ಅದಕ್ಕಾಗಿ ಇದನ್ನು ಓದಲೇಬೇಕಂತಿಲ್ಲ. ಫೋಕಸ್ ಇಂಟು ಕವರ್ ದ ಲಾಸ್ಟ್ 1 year ಆಫ್ ಇವೆಂಟ್ಸ್ ಓನ್ಲಿ ಇಫ್ ಯು ಹ್ಯಾವ್ ಎಕ್ಸ್ಟ್ರಾ ಟೈಮ್ ಆಫ್ಟರ್ ಸ್ಟ್ರಾಟಜಿಗೆ. ಇದನ್ನು ನೀವು ಮೇನ್ ಇಂಪಾರ್ಟೆಂಟ್ ಆಗಿ ನೋಡಬೇಕು. ಸ್ಟ್ರಾಟಜಿಗೆ ಎಲ್ಲವನ್ನು ಕಂಪ್ಲೀಟ್ ಮಾಡಿ ನಂತರ ಟೈಮ್ ಉಳಿದ್ರೆ ಮಾತ್ರ ಕರೆಂಟ್ ಅಫೇರ್ಸನ್ನು ಓದಿ, ಅದರ್ವೈಸ್ ಸ್ಕಿಪ್ ಮಾಡಿ. ಯಾಕಂದರೆ ಕರೆಂಟ್ ಅಫೇರ್ಸಿಂದ ಕಂಪಲ್ಸರಿ ಕ್ವಶನ್ಸ್ ಬಂದೇ ಬರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಬಂದರೂ ಕೂಡ ನೀವು 1 year ಸ್ಟಡಿ ಮಾಡಿ ಹೋದರೆ 2 years ಪಾಸ್ಟ್ 2 years ಕೇಳಿದರೆ ಅವಾಗ ನಿಮ್ಗೆ ಅದು ಕ್ವಶನ್ಸ್ ಬರೋದಿಲ್ಲ. ಸೊ ಹೀಗಾಗಿ ಇದರಲ್ಲಿ ಯಾವುದೇ ಥರದ ಗ್ಯಾರಂಟಿ ಇಲ್ಲ, ಶ್ಯೂರಿಟಿ ಇಲ್ಲ. ಸೊ ಅದಕ್ಕಾಗಿ ಫಸ್ಟ್ ನೀವು ಜಿ ಕೆಯನ್ನು ಸ್ಟ್ಯಾಟಿಕ್ ಜಿ ಕೆಯನ್ನು ಮುಗಿಸಿ ದೆನ್ ಕಮ್ ಟು ಕರೆಂಟ್ ಅಫೇರ್ಸ್. ಓಕೆ, ನೆಕ್ಸ್ಟು ಫೇಸ್ 2 ಎಕ್ಸಿಕ್ಯೂಷನ್ ಆ್ಯಂಡ್ ರಿವಿಷನ್. ಇವಾಗ ನೀವು ಎಲ್ಲವನ್ನ ಕ್ಲಾಸ್ ಕೇಳಿದಿರಿ, ನೋಟ್ಸ್ ಮಾಡ್ಕೊಂಡ್ರಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಮತ್ತು ರಿವಿಷನ್ ಯಾವ ಥರ ಮಾಡ್ಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ಆಫ್ ಆಲ್ ಚಾಪ್ಟರ್ ರಿವೈಸ್ ಪ್ರೀವಿಯಸ್ ಚಾಪ್ಟರ್ ಬಿಫೋರ್ ಸ್ಟಾರ್ಟಿಂಗ್ ನೆಕ್ಸ್ಟ್. ಇವಾಗ ನಾವು ಇಲ್ಲಿ ಸಬ್ಜೆಕ್ಟ್ದು ಸಪ್ರೇಟ್ ಟಾಪಿಕ್ಸನ್ನು ಕೊಟ್ಟಿದ್ದೇವೆ. 1 ಡೇಯಲ್ಲಿ ನೀವು ಭಾರತೀಯ ಸಂಸ್ಕೃತಿಯನ್ನು ತೆಗೆದುಕೊಂಡ್ರೆ ಅನ್ಕೊಳ್ಳಿ, ಫಸ್ಟು 3 ಟಾಪಿಕನ್ನು ನೀವು 1 ಡೇಲಿ ಮುಗಿಸಿದ್ರಿ. ನೆಕ್ಸ್ಟ್ ಡೇ ಈ 3 ಟಾಪಿಕನ್ನು ಮುಗಿಸ್ಬೇಕಾದ್ರೆ ಫಸ್ಟ್ ಈ 3 ಟಾಪಿಕ್ದು ರಿವಿಷನನ್ನು ಮಾಡಿ ನೆಕ್ಸ್ಟ್ ಮೂವ್ ಟು ಇದಕ್ಕೆ ಹೋಗ್ಬೇಕು ನೀವು. ಇದು ಫಸ್ಟ್ ರೂಲ್ ಆಫ್ ರಿವಿಷನ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಭಾರತೀಯ ಸಂಸ್ಕೃತಿ ಎಲ್ಲವನ್ನ ಮುಗಿಸಿದ ಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅವರ ಸಾಮಾನ್ಯ ಜಿ ಕೆಯನ್ನು ಓದ್ತಾ ಇದ್ರೆ ಫಸ್ಟ್ ನೀವು ಇದು ಇಂಡಿಯನ್ ಕಲ್ಚರ್ ಇದನ್ನು ರಿವಿಷನ್ ಮಾಡಬೇಕು. ಫಸ್ಟ್ ಇದನ್ನು ರಿವೈಸ್ ಮಾಡಿ ದೆನ್ ಮೂವ್ ಟು ಸಾಮಾನ್ಯ ಜಿ ಕೆ. ಈ ಟಾಪಿಕ್ಸನ್ನು ನೀವು ರೀಡ್ ಮಾಡಬೇಕು. ಇದು ರಿವಿಷನಲ್ಲಿ ಬರುವಂಥ ಸೆಕೆಂಡ್ ರೂಲ್. ಫಸ್ಟು ಸಬ್ಜೆಕ್ಟ್ ವೈಸ್ ತೊಗೊಂಡ್ರೆ, ಚಾಪ್ಟರ್ ವೈಸ್ ತೊಗೊಂಡ್ರೆ ಫಸ್ಟ್ ಚಾಪ್ಟರ್ನ ಇದು ಮಾಡಬೇಕು, ನೆಕ್ಸ್ಟ್ ಪ್ರೀವಿಯಸ್ ಸಬ್ಜೆಕ್ಟನ್ನು ರಿವೈಸ್ ಮಾಡಬೇಕು. ನೆಕ್ಸ್ಟು 3 ಸಬ್ಜೆಕ್ಟ್ ಡನ್, ಟೇಕ್ 3 days ಟು ರಿವೈಸ್ ಆಲ್. ಇವಾಗ ಎಕ್ಸಾಂಪಲ್ ಜಿಯೋಗ್ರಫಿ ಕಂಪ್ಲೀಟ್ ಮಾಡಿದ್ರಿ, ಪಾಲಿಟಿ ಕಂಪ್ಲೀಟ್ ಮಾಡಿದ್ರಿ, ಹಿಸ್ಟ್ರಿ ಮುಗಿಸಿದ್ರಿ. ಸೊ ಇವು 3 ಸಬ್ಜೆಕ್ಟ್ ಆದ ನಂತರ 4th ಸಬ್ಜೆಕ್ಟ್ ಹೋಗೋಕ್ಕಿಂತ ಮೊದಲು 3 days ಅಥವಾ 4 days ಗ್ಯಾಪ್ ತೊಗೊಂಡು ಇವೆಲ್ಲ ಸಬ್ಜೆಕ್ಟನ್ನು ಫಸ್ಟು ರಿವೈಸ್ ಮಾಡಿ ದೆನ್ ಮೂವ್ ಟು ನೆಕ್ಸ್ಟ್ ಅದನ್ನು ಮಾಡಬೇಕು. ಸೊ ನೀವು ಇವಾಗ ವರ್ಕರ್ಸ್ ಇರೋದ್ರಿಂದ ಅಥವಾ GDS ಆಗಿ ವರ್ಕ್ ಮಾಡೋದರಿಂದ ನಿಮಗೆ ಕಡಿಮೆ ಟೈಮ್ ಸಿಗ್ತದೆ. 1 ಡೇಯಲ್ಲಿ 1 ಸಬ್ಜೆಕ್ಟ್ ಅಂತೂ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆವಾಗ ಏನು ಮಾಡಬೇಕು, ಸಂಡೇ ಹಾರ್ಡ್ ಸಂಡೇ, ಒಂದು ಸಂಡೇ ಫುಲ್ ಎಲ್ಲ ಜಿಯೋಗ್ರಫಿಗೆ ಇಡಬೇಕು. ಆ ದಿವಸ ಬರೀ ಓನ್ಲಿ ಜಿಯೋಗ್ರಫಿ ಮಾತ್ರ ಓದಬೇಕು, ಅದರ ಸಬ್ಜೆಕ್ಟನ್ನು ತಗೋಬಾರ್ದು. ಹೀಗೆ ಮಾಡೋದರಿಂದ ಇವು ಸಬ್ಜೆಕ್ಟು ಕಂಪ್ಲೀಟ್ ಆಗ್ತವೆ. ಸೊ ಇವೆಲ್ಲ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಸಬ್ಜೆಕ್ಟ್ಗೆ ಹೋಗಬೇಕು. ಸೊ ಇದೇ ಸಂಡೇದ ಹಾರ್ಡ್ ಡೇ, ಇದಕ್ಕೆ ಹಾರ್ಡ್ ಡೇ ಅಂತಾರೆ. ಡೋಂಟ್ ವರಿ ಅಬೌಟ್ ಟೈಮ್, ರಿವಿಷನ್ ಆನ್ ಸಂಡೇ ಮೈಟ್ ಟೇಕ್ ಆಲ್ ಡೇ, ದ್ಯಾಟ್ಸ್ ಓಕೆ, ಇಟ್ ಈಸ್ ಮೋಸ್ಟ್ ಪ್ರೊಡಕ್ಟಿವ್ ಡೇ ಆಫ್ ಯುವರ್ ವೀಕ್. ಸೊ 1 ಸಬ್ಜೆಕ್ಟು ಕಂಪ್ಲೀಟ್ ಆಗ್ತದೆ, ಅದು ನಿಮಗೆ ಖುಷಿಯ ವಿಷಯ. ಯಾಕಂದರೆ 1 ಸಬ್ಜೆಕ್ಟ್ 1 ಡೇಲಿ ಮುಗಿಸೋದು ಭಾಳ ಅಂದರೆ ಭಾಳ ಇದು ಹಾರ್ಡ್ ಅದು. ಸೊ ಅದು ನೀವು ಎಷ್ಟು ಬೇಗ ಮುಗಿಸ್ತೀರಿ. ಫಸ್ಟ್ ಗೋನಲ್ಲಿ ಎಲ್ಲರಿಗೂ ಟೈಮ್ ತಗೋತದೆ. 1 ಸಬ್ಜೆಕ್ಟಲ್ಲಿ ಒನ್ ಚಾಪ್ಟರ್ ಓದಲಿಕ್ಕೆ 1 hour ಆಗ್ಬೋದು. ಬಟ್ ಸೆಕೆಂಡ್ ಟೈಮ್ ಏನು ಓದ್ತಾ ಇರ್ತೀರಲ್ಲ, ಸೊ ಅದು 10 minutes or 20 minutesಲ್ಲೇ ನೀವು ಕಂಪ್ಲೀಟ್ ಮಾಡ್ತೀರಿ 1 ಚಾಪ್ಟರ್ನ. ಸೊ ಅದಕ್ಕಾಗಿ ರಿವಿಷನ್ ಮಾಡಬೇಕು. ಆ್ಯಂಡ್ ನಾನು ಪ್ರಿಪ್ರೇಷನ್ ಮಾಡುವ ಟೈಮಲ್ಲಿ ಯಾವ ಥರ ನೋಟ್ಸ್ ಮಾಡ್ತಾ ಇದ್ದೆ ಅನ್ನೋದನ್ನು ರೆಫರೆನ್ಸ್ ಆಗಿ ಇಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಸೊ ನಾನು ಫ್ರೀಡಮ್ ಸ್ಟ್ರಗಲ್ದು ಸ್ಟಡಿ ಮಾಡಬೇಕಾದ್ರೆ 1-2 ಟೈಮ್ ರೀಡ್ ಮಾಡಿದ ನಂತರ ಥರ್ಡ್ ಟೈಮಲ್ಲಿ ನನಗೆ ಸಬ್ಜೆಕ್ಟ್ ಅಥವಾ ಕಾನ್ಸೆಪ್ಟ್ ಗೊತ್ತಿರ್ತಾ ಇತ್ತು, ಬಟ್ ನನಗೆ ಕ್ರೊನಾಲಜಿ ನೆನಪು ಉಳಿತಾ ಇರಲಿಲ್ಲ. ಸೊ ಯಾವ ಇಯರ್ಲಿ ಯಾವ ಇವೆಂಟ್ ಆಯಿತು ಅಂತ. ಸೊ ಅದಕ್ಕಾಗಿ ನಾನು 1 ಪೇಜಲ್ಲಿ ಎಲ್ಲ ಇಯರ್ದು ಇವೆಂಟನ್ನು ಬರೆದು, ಸೊ ಅದರ ಮುಂದೆ ಯಾವ ಇಯರಲ್ಲಿ ಯಾವ ಇವೆಂಟ್ ಆಯಿತು ಅಂತ ಬರೆದಿಟ್ಟಿದ್ದೀನಿ, ನೋಡ್ಬೋದು.
ಈ ಥರ 1 ಪೇಜಲ್ಲಿ ನಾನು ಫ್ರೀಡಮ್ ಸ್ಟ್ರಗಲ್ ಎಲ್ಲ ಕಂಪ್ಲೀಟ್ ಬರೆದಿದ್ದೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಮತ್ತು ಗವರ್ನರ್ ಜನರಲು, ಆಮೇಲೆ ಬ್ರಹ್ಮ ಸಮಾಜ ಇದು ಯಾರು ಸ್ಥಾಪನೆ ಮಾಡಿದ್ರು, ಸೊ ಇವೆಲ್ಲವನ್ನ ನಾನು 1 ಪೇಜ್ ಫ್ರೀಡಮ್ ಸ್ಟ್ರಗಲ್ ಮತ್ತು ಇದಕ್ಕೆ ಹಾರ್ಡ್ಲಿ 5 ಪೇಜ್ ನೋಟ್ಸ್ ಏನೋ ಮಾಡಿದ್ದೆ ನಾನು ಲಾಸ್ಟ್ ಮೂಮೆಂಟ್ ರಿವಿಷನ್ ಮಾಡ್ಲಿಕ್ಕೆ ಈಸಿ ಆಗಲಿ ಅಂತ. ಸೊ 5 ಪೇಜಲ್ಲೇ ನಾನು ಎಲ್ಲ ಕಂಪ್ಲೀಟ್ ಮಾಡಿ ಅದನ್ನು ಹಿಸ್ಟ್ರಿ ಅನ್ನೋ ಸಬ್ಜೆಕ್ಟನ್ನು ಮುಗಿಸಿದ್ದೆ. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಶಾರ್ಟ್ ನೋಟ್ಸನ್ನು ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ರಿವಿಷನ್ಗೆ ಹೆಲ್ಪ್ ಆಗ್ತದೆ. ಓಕೆ, ಆ್ಯಂಡ್ ಮತ್ತೊಂದು ಬಿಕಾಸ್ ಇದರಲ್ಲಿ ಯಾವುದೇ ಥರದ ಗ್ಯಾರಂಟಿ ಇಲ್ಲ, 100% ಶ್ಯೂರಿಟಿ ಇಲ್ಲ ಕಂಪೇರ್ ಟು ಅದರ್ 2 ಸೆಕ್ಷನ್ಸ್ ಆರ್ 2 ಸಬ್ಜೆಕ್ಟ್. ಯಾಕಂದರೆ ಮ್ಯಾಥ್ಸ್ ಮತ್ತು ಡಿಪಾರ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ 100% ಗ್ಯಾರಂಟಿ ಇದೆ, ಅದರಿಂದನೇ ಕ್ವಶನ್ಸ್ ಬರ್ತವೆ ಮತ್ತು ಔಟ್ ಆಫ್ ಮಾರ್ಕ್ಸನ್ನು ಮಾಡ್ಬೋದು. ಮ್ಯಾಥ್ಸಲ್ಲಿ ಟೈಪ್ಸನ್ನು ಚೇಂಜ್ ಮಾಡ್ಬೋದು ಆರ್ ನ್ಯೂಮೆರಿಕಲ್ಸನ್ನು ಚೇಂಜ್ ಮಾಡ್ಬೋದು, ಬಟ್ ಅದರಿಂದ ಅದೇ ಟಾಪಿಕ್ಸಿಂದನೇ ಕ್ವಶನ್ಸ್ ಬರ್ತವೆ. ಸೊ ಅದಕ್ಕಾಗಿ ಅವೆರಡು ಸಬ್ಜೆಕ್ಟಲ್ಲಿ ಗ್ಯಾರಂಟಿ ಇದೆ. ಆ್ಯಂಡ್ ಜಿ ಕೆಯಲ್ಲಿ 100% ಸ್ಕೋರ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಬಹಳಷ್ಟು ಇದರ ಬಗ್ಗೆ ವರಿ ಮಾಡಬೇಡಿ. ಜಿ ಕೆ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಓದಲಿಕ್ಕೆ ಪ್ರಯತ್ನ ಪಡಿ ಆ್ಯಂಡ್ ಭಾಳಷ್ಟು ರಿವಿಷನ್ ಮಾಡಿ. ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ರಿವಿಷನ್ ಇದರಲ್ಲಿ ವರ್ಕ್ ಆಗ್ತದೆ ಜಿ ಕೆ ಸಬ್ಜೆಕ್ಟಲ್ಲಿ. ಸೊ ಓದ್ತಾ ಇರಿ. ಆ್ಯಂಡ್ ಐ ಡಿಡ್ ಬೇರ್ ಮಿನಿಮಮ್. ಸೊ ನಾನು ಪ್ರಿಪ್ರೇಷನ್ ಮಾಡುವ ಟೈಮಲ್ಲಿ ನಾನು ಜಿ ಕೆ ಸಬ್ಜೆಕ್ಟನ್ನು ಬಹಳಷ್ಟು ಕಡಿಮೆ ಓದಿದೆ. ಆ್ಯಂಡ್ ನನಗೆ ಮೊದಲೇ ಸ್ವಲ್ಪ ಜಿ ಕೆ ಟಚಲ್ಲಿರೋದ್ರಿಂದ ನಾನು ಭಾಳಷ್ಟು ಟೈಮನ್ನು ಇದಕ್ಕೆ ಜಿ ಕೆಗೆ ಕೊಡಲಿಲ್ಲ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಕರೆಂಟ್ ಅಫೇರ್ಸ್ ಕೂಡ ರಿವೈಸ್ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಟೈಮ್ ಉಳಿಲಿಲ್ಲ. ಅದನ್ನು ನಾನು ಸ್ಕಿಪ್ ಮಾಡಿ ಎಷ್ಟು ನಾನು ಓದಿದ್ನಲ್ಲ ಅದನ್ನೇ ಪರ್ಫೆಕ್ಟ್ ಮಾಡಿಕೊಂಡು ಹೋಗಿದ್ದೆ. ಸೊ ನೀವು ಕೂಡ ಎಲ್ಲರಿಗೂ ಎಲ್ಲ ಬರಬೇಕಂತ ಏನಿಲ್ಲ. ಸೊ ನೀವು ಏನು ಓದ್ತೀರಿ, ಯಾವ ಸಬ್ಜೆಕ್ಟನ್ನು ಓದ್ತೀರಿ ಅದರಲ್ಲೇ ನೀವು ಪರ್ಫೆಕ್ಟಾಗಿ ನಿಮ್ಮ ಕಾನ್ಸೆಪ್ಟನ್ನು ಕ್ಲಾರಿಟಿ ಇರಲಿ, ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಂಡು ರಿವಿಷನ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗಿ ಆ್ಯಂಡ್ ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಆ್ಯಂಡ್ ತುಂಬ ಟೈಮ್ ಕಡಿಮೆ ಇದೆ, 2 ಮಂತ್ಸ್ 2.5 ತಿಂಗಳು ಮಾತ್ರ ಇದೆ ಎಕ್ಸಾಮ್ಗೆ. ಓನ್ಲಿ ಎಕ್ಸಾಮ್ ಓರಿಯೆಂಟೆಡ್ ಕಂಟೆಂಟ್ ಅಥವಾ ಎಕ್ಸಾಮ್ ಓರಿಯೆಂಟೆಡ್ ಚಾಪ್ಟರ್ಸನ್ನು ಮಾತ್ರ ಓದಿ ಅದಕ್ಕಿಂತ ಹೆಚ್ಚು ಓದಲಿಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಆ್ಯಂಡ್ ರಿವಿಷನ್ ಯಾರು ಮಾಡ್ತಾರಲ್ಲ ಅವರೇ ಸಕ್ಸಸ್ ಆಗ್ತಾರೆ. ಸೊ ಆ್ಯಂಡ್ ಸ್ಕಿಪ್ ಮೆಥಡ್ ಎಕ್ಸಾಮಲ್ಲಿ ಜಿ ಕೆ ಸಬ್ಜೆಕ್ಟಿಂದ ಸ್ಕಿಪ್ ಮಾಡುವ ಆಪ್ಷನ್ಸ್ ಎಲಿಮಿನೇಷನ್ ಮೆಥಡನ್ನು ನೀವು ಕಂಪಲ್ಸರಿಯಾಗಿ ಕಲ್ಕೋಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೀವಿಯಸ್ ಇಯರ್ ಈಸ್ ಏನಂತ ಅದೊಂಥರ ನಿಮಗೆ ಇದಂತ ಹೇಳ್ಬೋದು. ಪ್ರೀವಿಯಸ್ ಇಯರನ್ನು ಕಂಪಲ್ಸರಿ ಮಾಡ್ಕೊಂಡು ಹೋಗಿ, ಅದು ವೆರಿ ಇಂಪಾರ್ಟೆಂಟು. ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೀವು ನೋಡಿಕೊಂಡು ಅದನ್ನು ರಿವಿಷನ್, ಅದೇ ಕ್ವಶನ್ಸ್ ಬರ್ತಾವಂತಲ್ಲ, ಸೊ ಒಂದು ಕ್ವಶನ್ಸ್ ಬಂದರೂ ಆ ಟಾಪಿಕನ್ನು ಪೂರ್ಣ ನೀವು ಅದರದ್ದು ಸಬ್ಜೆಕ್ಟ್ ಎಲ್ಲವನ್ನು ಇದಾಗಿರ್ಬೇಕು ನಿಮಗೆ, ಆ ಸಬ್ಜೆಕ್ಟಿಂದ ಅಥವಾ ಆ ಟಾಪಿಕ್ಸಿಂದ ಯಾವುದೋ ಕ್ವಶನ್ ಬಂದರೂ ನಿಮಗೆ ಬಿಡಿಸ್ಲಿಕ್ಕೆ ಬರಬೇಕು. ಆ ಥರ ನೀವು ಥರೋ ಆಗಿರಿ. ಯಾರು ಥರೋ ಆಗ್ತಾರಲ್ಲ ಅವರೇ ಈ ಸಬ್ಜೆಕ್ಟಲ್ಲಿ ಮಾರ್ಕ್ಸನ್ನು ಸೆಕ್ಯೂರ್ ಮಾಡ್ತಾರೆ. ಸೊ ಓಕೆ, ಇದಾಗಿತ್ತು ಜಿ ಕೆ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.